ಸೊ ಹೆಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ. ಇವತ್ತಿನ ವಿಡಿಯೋಲಿ ನಾವು ಆಡ್ತಿದ್ದೀವಿ ಮೈನ್ ಕ್ರಾಫ್ಟು. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮುಂದೆನೂ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತು ನಾವು ಮೈನ್ ಕ್ರಾಫ್ಟಲ್ಲಿ ಲ್ಯಾಂಡ್ ಆಫ್ ಸರ್ವೈವಲ್ಸ್ SMP ಆಡ್ತಿದ್ದೀವಿ. ಲ್ಯಾಂಡ್ ಆಫ್ ಸರ್ವೈವಲ್ SMP ನಮ್ಮ ಚಾನಲಲ್ಲಿ ಅನೌನ್ಸ್ಮೆಂಟ್ ಮಾಡೇನಿ 2 ತಿಂಗಳಾಗಿದೆ. ಇಟ್ಸ್ ಓಕೆ, ಲೇಟಾಗಿ ಬರ್ತಿದೆ ವಿಡಿಯೋ. ಈ SMP ಕೂಡ ಬಿಲ್ಡ್ಸ್ಗಳು ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತಿನ ವಿಡಿಯೋಲಿ ಏನು ಸ್ಪೆಷಲ್ ಅಂತ ಕೇಳ್ಬೋದು. ಇವತ್ತು ನಾನು ಈ SMP ಟೂರ್ ಕೊಡ್ತಾಯಿದ್ದೀನಿ ನಿಮಗೆ. ಈ ವಿಡಿಯೋಲಿ ಏನೇನು ಬಿಲ್ಡ್ಸ್ ಮಾಡಿದ್ದೀವಿ 2 ತಿಂಗಳಲ್ಲಿ ಅಂತ. ಸೊ ನಡೀರಿ, ಬೇಗ ತಡ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಆಲ್ ರೈಟ್ ಗೈಸ್, ಇಲ್ಲಿ SMP ಎಂಟ್ರೆನ್ಸಲ್ಲೇ ನೋಡ್ಬೋದು ಒಂದು ಬ್ರಿಡ್ಜ್ ಥರ ಮಾಡಿದ್ದಾರೆ. ಈ ಬ್ರಿಡ್ಜ್ನ ನಾನು ಮಾಡಿಲ್ಲ, ಇದನ್ನು ಮಾಡಿರೋದು ಪ್ರದೀಪ್ ಬ್ರೋ ಅಂತ ನಮ್ಮ SMP ಇರೋ ಒಬ್ಬರು ಮೆಂಬರು. ಅವ್ರ ಚಾನಲ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಅವರು ಕೂಡ ಒಳ್ಳೆ ಕಂಟೆಂಟ್ ಮಾಡ್ತಾರೆ. ಅವ್ರ ಚಾನಲ್ ಹೆಸರು ಬಂದ್ಬಿಟ್ಟು ಹಂಗಿ ಗೇಮರ್ 2.0 ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ ವೀಡಿಯೋಸ್ ಕೂಡ, ಬಿಲ್ಡ್ಸು ಕೂಡ ಹಂಗೆ ಸೈಕಾಗಿ ಮಾಡ್ತಾರೆ. ಅವರು ಮತ್ತು ಸಾಗರ್ ಬ್ರೋನೇ ಇಬ್ಬರು ಸೇರ್ಕೊಂಡು ಜಾಸ್ತಿ ಬಿಲ್ಡ್ ಮಾಡಿರೋದು ಈ SMPಯಲ್ಲಿ. ನಾನು ಕಡಿಮೆನೇ ಮಾಡಿರೋದು, ಒಂದು ಪ್ರಿಸನ್ ಮಾಡಿದ್ದೀನಿ ಅಷ್ಟೇ, ಅದು ವೀಡಿಯೋ ಮಾಡಿಲ್ಲ. ಅದಕ್ಕೆ ಬದಲು ನಾನು ಇದು ಕರ್ನಾಟಕ ಫ್ಲ್ಯಾಗ್ದು ಒಂದು ವೀಡಿಯೋ ಮಾಡ್ತೀನಿ, ಮುಂದೆ ಬರುತ್ತೆ ಅದು ನನ್ನ ಚಾನಲಲ್ಲಿ. ಅದಕ್ಕೋಸ್ಕರ ಅದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಸದ್ಯಕ್ಕೆ ನೋಡ್ಬೋದು, ಮಾತಾಡ್ತಾ ನಾವು ಸಾಗರ್ ಬ್ರೋ ಬಿಲ್ಡ್ ಮಾಡಿರೋ ಜಾಗಕ್ಕೆ ಬಂದಿದ್ದೀವಿ. ಅಂದರೆ ಅವ್ರನ್ನ ನೋಡ್ಬೋದು, ಇಲ್ಲಿ ಟ್ರೇಡಿಂಗ್ ಹಾಲ್ ಮಾಡಿದ್ದಾರೆ. ಅವ್ರ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, SSG ಗೇಮಿಂಗ್ ಅಂತ ಅವ್ರ ಚಾನಲ್ ಹೆಸರು. ಸದ್ಯಕ್ಕೆ ನೋಡ್ಬೋದು, ಒಳಗಡೆ ಬಂದಿದ್ದೀವಿ ಟ್ರೇಡಿಂಗ್ ಹಾಲ್ ಒಳಗಡೆ. ನೋಡ್ಬೋದು, ಇಲ್ಲಿ ನೋಡ್ಬೋದು ಫುಲ್ಲು ವಿಲೇಜರ್ಗಳೇ ಇದ್ದಾರೆ. ಆಲ್ಮೋಸ್ಟ್ ಅಲ್ಲೂ ಟ್ರೇಡಿಂಗ್ ಹಾಲ್ ಅಂದರೆ ವಿಲೇಜರ್ ಇದ್ದೇ ಇರ್ತಾರೆ. ಸದ್ಯಕ್ಕೆ ನೋಡ್ಬೋದು ಗೈಸ್, ಇಲ್ಲೆಲ್ಲ ಲೈಬ್ರರಿಯನ್ಗಳನ್ನ ಇರಿಸಿದ್ದಾರೆ ಸಾಗರ್ ಬ್ರೋ ಅವರು. ಅಷ್ಟು ಲೈಬ್ರರಿಯನ್ ಇದ್ದರೂ ಕೂಡ ಗೈಸ್, ನಾನು ಒಬ್ಬರ ಹತ್ರನೂ ಕೂಡ ಟ್ರೇಡ್ ಮಾಡಿಲ್ಲ, ಒಂದು ಎಮರಲ್ಡಿಂದ ಕೂಡ ಟ್ರೇಡ್ ಮಾಡಿಲ್ಲ ನಾನು ಒಬ್ಬರ ಹತ್ರನೂ. ಯಾಕಂದರೆ ನಾನು ಈ SMPಯಲ್ಲಿ ಅಷ್ಟೊಂದು ಆಡಲ್ಲ, ಯಾವಾಗಲೂ ಒಂದ್ಸಲಿ ಜಾಯ್ನ್ ಆಯ್ತೀನಿ. ವೀಡಿಯೋ ಮಾಡಬೇಕಿದ್ರೆ ವೀಡಿಯೋ ಮಾಡ್ಬಿಟ್ಟು ಹೋಯ್ತಿರ್ತೀನಿ. ನೀವು ನೋಡ್ದಂಗೆ ಒಂದೇ ವೀಡಿಯೋ ಮಾಡಿರೋದು ನಾನು ಲ್ಯಾಂಡ್ ಆಫ್ ಸರ್ವೈವಲ್ SMPದು. ಸದ್ಯಕ್ಕೆ ಇನ್ನು ಮುಂದೆ ವೀಡಿಯೋಸ್ಗಳು ಬರ್ತಾಯಿದೆ, ಡೋಂಟ್ ವರಿ. ಮೈನ್ ಕ್ರಾಫ್ಟ್ದೇ ಬೇಜಾನ್ ಬರ್ತಾಯಿದೆ ಇನ್ಮೇಲೆ ವೀಡಿಯೋಸ್ಗಳು, ಯಾಕಂದರೆ ಮೈನ್ ಕ್ರಾಫ್ಟ್ ನನ್ನ ಫೇವ್ರೇಟ್ ಗೇಮು, ಅದಕ್ಕೋಸ್ಕರ. ಸದ್ಯಕ್ಕೆ ನೋಡ್ಬೋದು, ಇಲ್ಲೆಲ್ಲ ವಿಲೇಜರ್ ನೋಡ್ಬೋದು, ಇಲ್ಲಿ ಬಂದ್ಬಿಟ್ಟು ಫುಡ್ಡೆಲ್ಲ ಕಲೆಕ್ಟ್ ಮಾಡ್ತಾವ್ರೆ ಹಿಂದೆ. ಅಂದರೆ ವೀಟ್ ಫಾರ್ಮ್ ಮಾಡಿದ್ದಾರೆ ಅಲ್ಲಿ. ಸದ್ಯಕ್ಕೆ ಆಗ ಬೇರೆ ಕಡೆ ಹೋಗೋಣ ಗೈಸ್, ಬೇರೆ ಬಿಲ್ಡ್ಸ್ ಕೂಡ ತೋರಿಸ್ತೀನಿ. ಟ್ರೇಡಿಂಗ್ ಹಾಲ್ ತುಂಬ ಆಯಿತು. ನೋಡ್ಬೋದು ಕರ್ನಾಟಕ ಫ್ಲ್ಯಾಗ್ ಕೂಡ ಮಾಡೋರೆ ಬ್ಯಾನರ್ ಹೆಲ್ಪಿಂದ. ಆಲ್ ರೈಟ್ ಗೈಸ್, ನೋಡ್ಬೋದು ಇಲ್ಲಿ ಏನೋ ಒಂದು ಮಾಡಿದ್ದಾರೆ ಇಲ್ಲಿ ಸಾಗರ್ ಬ್ರೋ ಅವರು. ಏನೋ ಕಾಬಲ್ ಸ್ಟೋನ್ ಏನೋ ಮೈನ್ ಮಾಡ್ಕೊಂಡು ಹೋಗೋರು, ಏನೋ ಟನಲ್ ಗಿನಲ್ಲೆಲ್ಲ ಮಾಡೋರೆ. ಸದ್ಯಕ್ಕೆ ನೋಡ್ಬೋದು, ನಾನು ಅದರೊಳಗಡೆ ಬಂದೆ. ಇಲ್ಲಿ ಏನಾದ್ರು ಸೀಕ್ರೆಟ್ ಬೇಸ್ ಇರುತ್ತೆ ಅಂದ್ಕೊಂಡೆ, ಆದರೆ ಏನೂ ಇಲ್ಲ. ಯಾಕಂದರೆ ನಾನು ಕೂಡ ಎಷ್ಟೊಂದು ದಿನ ಆದಮೇಲೆ ಬರ್ತೀನಿ SMPಗೆ, ಏನಾದರೂ ಮಾಡಿರ್ತಾರೆ ಅಂತ. ಸದ್ಯಕ್ಕೆ ನೋಡ್ಬೋದು ಗೈಸ್, ಇಲ್ಲಿ ಸಾಗರ್ ಬ್ರೋ ಅವ್ರ ಮನೆ ಇತ್ತು ಫಸ್ಟು. ಆ ಮನೇನ ಇವಾಗ ಹೊಡೆದಾಕವ್ರೆ. ಆ ಮನೆ ಹೊಡೆದಾಕಿದ್ಮೇಲೆ ನೋಡ್ಬೋದು ಪ್ರದೀಪ್ ಬ್ರೋ ಅವ್ರು ಒಂದು ಮನೆ ಕಟ್ಟಿದ್ದಾರೆ. ಈ ಮನೆ ಕೂಡ ತುಂಬ ಕಷ್ಟಪಟ್ಟು ಕಟ್ಟೋರೆ ಪ್ರದೀಪ್ ಬ್ರೋ ಅವರು, ಚೆನ್ನಾಗೇ ಕಟ್ಟೋರೆ. ಅಲ್ಲಿ ಮುಂದೆ ಇತ್ತಲ್ಲ, ಆ ಮನೆಯೂ ಕೂಡ ಪ್ರದೀಪ್ ಬ್ರೋನೇ ಕಟ್ಟಿದ್ದು, ಅದು ಡಿಸ್ಟ್ರಾಯ್ ಆಗಿದೆ. ಹೇಳ್ದಂಗೆ ಪ್ರಶಾಂತ್ ಬ್ರೋ ಸ್ವಲ್ಪ ಬ್ಲಾಕ್ಸ್ ಕತ್ಕೊಂಡು ಹೋಗಿದ್ದಾರೆ ಅಂತ ಏನೋ ಹೇಳ್ತವ್ರೆ, ಗೊತ್ತಿಲ್ಲ ಅವರೇ ಕದ್ದಿದ್ದಾರೋ ಏನಾಗಿದ್ಯೋ ಅಂತ. ಸದ್ಯಕ್ಕೆ ನೋಡ್ಬೋದು ಗೈಸ್, ಒಳಗಡೆ ಇಂಟೀರಿಯರ್ ಎಲ್ಲ ಸೈಕಾಗಿ ಮಾಡೋರೆ ಪ್ರದೀಪ್ ಬ್ರೋ ಅವರು. ಅದ್ರ ಜೊತೆಗೆ ತುಂಬ ಟೈಮ್ ಕೂಡ ಹಿಡಿದಿದೆ ಬಿಲ್ಡ್ ಮಾಡೋಕೆ ಅವ್ರಿಗೆ. ಆಲ್ಮೋಸ್ಟ್ ಅಲ್ಲಿ 1 ಮಂತ್ ಏನೋ ಹಿಡಿದಿರ್ಬೋದೇನೋ, ಅವಾಗವಾಗ ಬಂದು ಆಡ್ತಾರೆ, ಅದಕ್ಕೋಸ್ಕರ 1 ಮಂತ್ ಹಿಡಿದಿರುತ್ತೆ. ಆದರೆ ಇಂಟೀರಿಯರ್ ವರ್ಕೆಲ್ಲ ಚೆನ್ನಾಗಿ ಮಾಡೋರೆ. ಇನ್ನೊಂದು ಚೂರು ವರ್ಕ್ ಇದೆ, ಕನ್ಸ್ಟ್ರಕ್ಷನಲ್ಲೇ ಇದೆ ಈ ಮನೆ. ಓಕೆ ಗೈಸ್, ಬನ್ನಿ ನೆಕ್ಸ್ಟ್ ಬಿಲ್ಡ್ ಕಡೆಗೆ ಹೋಗೋಣ. A few moments later. ಓಕೆ ಗೈಸ್, ಇದು ನೋಡ್ಬೋದು ನೀವು, ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸುಹಾಸ್ ಬ್ರೋ ಅವ್ರ ಮನೆ. ಈ ಮನೆನ ಅವರು ಸ್ಟಾರ್ಟಿಂಗಲ್ಲೇ ಕಟ್ಟಿದ್ರು, SMP ಸ್ಟಾರ್ಟಿಂಗಿಂದನೂ ಕೂಡ ಆಡ್ತಿದ್ರು. ಸದ್ಯಕ್ಕೆ ಅವ್ರು ಅವೈಲಬಲ್ ಇಲ್ಲ, ಅವ್ರು ಆಫ್ಲೈನ್ಗೆ ಹೋಗಿದ್ದಾರೆ. ಎಷ್ಟೊಂದು ದಿನ ಆಯಿತು ಅವರು ಕೂಡ SMPಗೆ ಬಂದು. ಅದಾದ ನಂತರ ಇಲ್ಲಿ ನೋಡ್ಬೋದು, ಇದು ಹಂಗಿ ಗೇಮರ್ ಬ್ರೋ ಇದ್ದಾರಲ್ಲ, ಅಂದರೆ ಪ್ರದೀಪ್ ಬ್ರೋ ಇದ್ದಾರಲ್ಲ, ಅವ್ರ ಮನೆ. ಇಲ್ಲೂ ಕೂಡ ಯಾರೋ ಬ್ಲಾಕ್ಸ್ ಕತ್ಕೊಂಡು ಹೋಗ್ಬಿಟ್ಟವ್ರೆ. ಇದು ಕೂಡ ದೊಡ್ಡ ಮನೆ, ಇಲ್ಲಿಂದ ಯಾರೋ ಬ್ಲಾಕ್ಸ್ ಕತ್ಕೊಂಡು ಹೋದವ್ರೆ. ಸೇಮ್ ಸುಹಾಸ್ ಬ್ರೋ ಅವ್ರ ಮನೆಯಲ್ಲಿ ಹೆಂಗೆ ಬ್ಲಾಕ್ಸ್ ಕತ್ಕೊಂಡು ಹೋಗಿದ್ರು ಆ ಥರ. ನೋಡ್ಬೋದು, ಇದು ಟೆಕ್ ಬ್ರೋ ಮನೆ ಅಂತ ಹಿಂದೆ ಬರ್ದಿದೆ ಸೈನ್ ಬೋರ್ಡಲ್ಲಿ, ಅದು ನಾನೇ ಬರ್ದಿರೋದು. ಫಸ್ಟ್ ಅವ್ರ ಚಾನಲ್ ಹೆಸರು ಟೆಕ್ ಅಂತ ಇತ್ತು, ಟೆಕ್ ಗೇಮಿಂಗ್ ಏನೋ ಇತ್ತು. ಅದಾದಮೇಲೆ ಇವಾಗ ಚೇಂಜ್ ಮಾಡೋರು ಹಂಗಿ ಗೇಮರ್ಗೆ. ಸದ್ಯಕ್ಕೆ ನೋಡ್ಬೋದು, ಇಲ್ಲೆಲ್ಲ ನೋಡ್ಬೋದು ಏನೋ ನಾಯಿಗಳನ್ನ ಕೂರಿಸೋರೆ. ನಂದು ಕೂಡ ಒಂದು ನಾಯಿ ಇದೆ ಅಲ್ಲಿ ಹಿಂದ್ಗಡೆ, ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಮೇಲೆ ಹೋಗೋಣ ಗೈಸ್. ನೋಡ್ಬೋದು, ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಬೇಸೇ ಕಟ್ತವ್ರು ಇಲ್ಲಿ ಸಾಗರ್ ಬ್ರೋ ಅವರು. ನೋಡ್ಬೋದು ಫುಲ್ ದೊಡ್ಡ ಬೇಸು. ಇದು ಯಾವಾಗ ಫುಲ್ ಕನ್ಸ್ಟ್ರಕ್ಷನ್ ಆಗುತ್ತೋ ಗೊತ್ತಿಲ್ಲ. ಮತ್ತು ನಾನು SMP ಟೂರ್ ಮಾಡ್ತೀನಿ ಆಫ್ಟರ್ 2 ಮಂತ್ಸ್ ಆಗುತ್ತೆ, 2 ಇಲ್ಲ 3 ಮಂತ್ಸು, ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಈ SMPಯಲ್ಲಿ. ಸದ್ಯಕ್ಕೆ ನೋಡ್ಬೋದು ಗೈಸ್, ಇಲ್ಲೇನೋ ದೊಡ್ಡ ಟವರೇ ಮಾಡ್ತವ್ರು ಇಲ್ಲಿ ಸಾಗರ್ ಬ್ರೋ ಅವರು. ನೋಡ್ಬೋದು, ಇಲ್ಲೇನೋ ಶಿಪ್ ಫಾರ್ಮ್ ಎಲ್ಲ ಮಾಡಿದರು, ಮುಂಚೆ ಮಾಡಿದರು. ಸದ್ಯಕ್ಕೆಲ್ಲ ಹೊಡೆದಾಕವ್ರೆ, ಯಾಕಂದರೆ ಏನೋ ಬೇಸ್ ಮಾಡ್ತವ್ರೆ. ಇನ್ನೂ 2 or 3 ಮಂತ್ಸ್ ಆದಮೇಲೆ ಮತ್ತೆ ನಾನು SMP ಟೂರ್ ಮಾಡ್ತೀನಿ ಗೈಸ್. ಆ SMP ಟೂರಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನಮ್ಮದು SMP ಅಂತ. 100% ಕೊಡ್ತೀನಿ, ನಾನು ಚೂರು ಡೆವಲಪ್ಮೆಂಟ್ ಮಾಡ್ತೀವಿ SMPನ ಅಂತ. ಸದ್ಯಕ್ಕೆ ನೋಡ್ಬೋದು, ಇವಾಗ ವಾಪಸ್ ಹೋಗ್ತೀನಿ ಬೇರೆ ಬೇಸ್ಗಳನ್ನ ತೋರ್ಸೋಕ್ಕೆ. ಯಾಕಂದರೆ ನನ್ನ ಬೇಜಾನಿದೆ, ನಾನು ಕೂಡ ಒಂದು ಪ್ರಿಸನ್ ಕಟ್ಟಿದ್ದೀನಿ, ಅದನ್ನು ಕೂಡ ತೋರಿಸ್ಬೇಕು. ಇನ್ನೂ ಬೇಜಾನ್ ಬಿಲ್ಡ್ಸ್ಗಳಿದೆ ಇನ್ನು ತೋರಿಸೋದು. ಸದ್ಯಕ್ಕೆ ನೋಡ್ಬೋದು, ಇಲ್ಲಿ ಕೆಳಗಡೆ ಹೋಗ್ತೀನಿ. ಯಾಕಂದರೆ ನೋಡ್ಬೋದು, ಇಲ್ಲೊಂದು ಪೋರ್ಟಲ್ ಇದೆ, ಇದನ್ನು ಸಾಗರ್ ಬ್ರೋ ಅವ್ರು ಮಾಡಿರೋದು ಈ ಪೋರ್ಟಲ್ನು ಕೂಡ.
ನಮ್ಮ ಹತ್ರನೂ ಕೂಡ ಒಂದು ಪೋರ್ಟಲ್ ಇತ್ತು, ಆದರೆ ಅದು ಬೇರೆ ಡೈಮೆನ್ಷನಲ್ಲಿತ್ತು, ಅಂದರೆ ಬೇರೆ ಸೈಡಲ್ಲಿತ್ತು ಓವರ್ ವರ್ಲ್ಡಲ್ಲೇ. ಸದ್ಯಕ್ಕೆ ನಾನು ಆಲ್ಮೋಸ್ಟ್ ಅಲ್ಲಿ ನೆದರ್ಗೆ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ನಿಮ್ಮ ಜೊತೆಗೆ. ನೆದರ್ಗೆ ಹೋಗಿದ್ದೆ, ಆದರೆ ರೂಫ್ ಟಾಪ್ಗೆ ಹೋಗಿರೋದು ನಾನು ಸ್ಟ್ರೈಟು ನೆದರ್ಗೆ, ಇಲ್ಲೆಲ್ಲ ಬರಲಿಲ್ಲ ಈ ವರ್ಲ್ಡ್ಗೆ, ನೆದರ್ ವರ್ಲ್ಡ್ಗೆ. ರೂಫ್ ಟಾಪ್ಗೆ ಹೋಗಿದೆ, ಯಾಕಂದರೆ ಅಲ್ಲಿ ಫಾರ್ಮ್ ಮಾಡಿದರು ಸಾಗರ್ ಬ್ರೋ ಅವರು. ಅದೇನೋ ಪಿಗ್ಲಿಂಗ್ ಫಾರ್ಮ್ ಎಲ್ಲ ಮಾಡಿದರು, XP ಫಾರ್ಮ್ ಎಲ್ಲ. ಆ ಫಾರ್ಮ್ ಎಲ್ಲ ತೋರ್ಸೋಕ್ಕಾಗಲ್ಲ ಇವಾಗ, ಯಾಕಂದರೆ ನಂಗೆ ಅದ್ರ ಕೋಆರ್ಡಿನೇಟ್ಸ್ ಗೊತ್ತಿಲ್ಲ. ಯಾಕಂದರೆ ಇದು PC ಮತ್ತು ಬೆಡ್ರಾಕ್, ಅಂದರೆ ನಾವು ಮೊಬೈಲ್ ಪ್ಲೇಯರ್ಸು ಮತ್ತು PC ಅಲ್ಲಿ ಆಡೋರು ಎರಡು ಮಿಕ್ಸ್ ಸರ್ವರ್ ಇದು. ನೀವು ಕೂಡ ನಮ್ಮ ಸರ್ವರ್ನ ಜಾಯಿನ್ ಆಗ್ಬೋದು. ಜಾಯಿನ್ ಆಗಂಗಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಜಾಯಿನ್ ಮಾಡ್ಕೋತೀನಿ ನಿಮ್ಮನ್ನ ಸರ್ವರಲ್ಲಿ. ಯಾಕಂದರೆ ನಾನೇ ಹೆಡ್ಡು ಈ ಸರ್ವರ್ಗೆ, ಅದಕ್ಕೋಸ್ಕರ ಅಂದರೆ ನಾನೇ ಕ್ರಿಯೇಟ್ ಮಾಡಿರೋದು. ಸದ್ಯಕ್ಕೆ ಇವಾಗ ವಾಪಸ್ ಹೋಗ್ಬಿಟ್ಟು ನೆಕ್ಸ್ಟ್ ಬಿಲ್ಡ್ಗಳನ್ನ ತೋರಿಸ್ತೀನಿ ಗೈಸ್. ಆಲ್ರೈಟ್ ಗೈಸ್, ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಕರ್ನಾಟಕ ಫ್ಲ್ಯಾಗ್ ಮಾಡ್ತಿದ್ದೀನಿ, ಅಂದರೆ ನಾನು ಮಾಡ್ತಿದ್ದೀನಿ ಕರ್ನಾಟಕ ಫ್ಲ್ಯಾಗು. ನೆಕ್ಸ್ಟ್ ಬರುತ್ತೆ ನಿಮಗೆ ವಿಡಿಯೋ, ಪಕ್ಕ ಬಂದೇ ಬರುತ್ತೆ. ಲ್ಯಾಂಡ್ ಆಫ್ ಸರ್ವೈವಲ್ ಎಕ್ಸಾಂಪಲ್ ನಾವು ಒಂದು ಕರ್ನಾಟಕ ಫ್ಲ್ಯಾಗ್ ಮಾಡ್ತಿದ್ದೀವಿ. ನೋಡ್ಬೋದು ಇಲ್ಲಿ ಸ್ವಲ್ಪ ಜಾಗನೂ ಕೂಡ ಖಾಲಿ ಮಾಡಿದ್ದೀನಿ. ಜೊತೆಗೆ ಆಲ್ರೆಡಿ ನಾನು ಮೆಟೀರಿಯಲ್ಸ್ನೂ ಕೂಡ ತೊಗೊಂಡು ಚೆಸ್ಟಲ್ಲಿ ಇಟ್ಟಿದ್ದೀನಿ. ಈ ಚೆಸ್ಟಲ್ಲಿ ಕೆಳಗಡೆ ಇತ್ತಲ್ಲ ಅಲ್ಲಿ. ಸದ್ಯಕ್ಕೆ ನೋಡ್ಬೋದು, ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲೂ ಕೂಡ ಒಂದು ಬಿಲ್ಡ್ ಮಾಡಿದ್ರು. ಆ ಬಿಲ್ಡ್ ಕೂಡ ಬ್ರೇಕ್ ಆಗಿದೆ, ಅದನ್ನು ಕೂಡ ಮುಂದೆ ನಿಮಗೆ ತೋರಿಸ್ಕೊಡ್ತೀನಿ. ಯಾರು ಮಾಡಿದ್ದು ಅಂತ ಕೂಡ ಹೇಳ್ತೀನಿ. ರಾಜು ಬ್ರೋ ಮಾಡಿರೋದು, ಅವ್ರ ಚಾನಲ್ ಕೂಡ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವರು ಕೂಡ ಚೆನ್ನಾಗೇ ಮಾಡ್ತಾರೆ ಕಂಟೆಂಟು, ಅವರು PC ಪ್ಲೇಯರ್ ಬೇರೆ ಜೊತೆಗೆ. ಸದ್ಯಕ್ಕೆ ನೋಡ್ಬೋದು ಗೈಸ್, ಇದು ಬಿಲ್ಡು ಹೊಡೆದಾಕವ್ರೆ. ಯಾರು ಹೊಡೆದಾಕವ್ರೆ ಅಂತ ನಂಗೆ ಗೊತ್ತಿಲ್ಲ, ಯಾಕಂದರೆ ನಾನು SMP ಅಲ್ಲಿ ಆಡಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಳ್ದಂಗೆ. ಯಾರೋ ಹೊಡೆದಾಕವ್ರೆ, ಆದರೆ ಇವ್ರದ್ದು ಕೂಡ ಬಿಲ್ಡ್ ಚೆನ್ನಾಗಿತ್ತು ಗೈಸ್. ನೋಡ್ಬೋದು ಏನೋ ಬ್ಲಾಕ್ಸ್ ಯೂಸ್ ಮಾಡೋರೆ, ಪ್ರಿಸ್ಮರಿನ್ ಎಲ್ಲ ಬ್ಲಾಕ್ಗಳು. ನೋಡ್ಬೋದು ಅಲ್ಲಿ XP ಫಾರ್ಮ್ ಇದೆ. ಸದ್ಯಕ್ಕೆ ಅಲ್ಲೂ ಕೂಡ ಹೋಗೋಕ್ಕಾಗಲ್ಲ, ಯಾಕಂದರೆ ನನ್ನ ಹತ್ರ ಟ್ರೈಡೆಂಟ್ ಇಲ್ಲ. ಹಾಗೆ ಏನಾದರೂ ನೀರೊಳಗಡೆಯಿಂದ ಹೋದೆ ಅಂದರೆ ಪಕ್ಕ ಡ್ರೌನ್ ಆಗ್ತೀವಿ. ಡ್ರೌನ್ ಆಗ್ಬಿಟ್ಟು ಇಲ್ಲಿ ಪ್ಲೇಯರ್ ಸತ್ತೋಯ್ತಾನೆ, ಅದಕ್ಕೋಸ್ಕರ ನಾನು ಅಲ್ಲಿ ಹೋಗೋಕ್ಕೆ ಇಷ್ಟಪಡ್ತಿಲ್ಲ. ಯಾಕಂದರೆ ಮತ್ತೆ ಡ್ರೌನ್ ಆಗಿಬಿಟ್ರೆ ಮತ್ತೆ ಐಟಮ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕಂದ್ರೆ ಟೈಮ್ ಆಗುತ್ತೆ. ಸಾಗರ್ ಬ್ರೋ ಇದ್ದಿದ್ರೆ ಅವ್ರು ಟ್ರೈಡೆಂಟ್ನ ಯೂಸ್ ಮಾಡಿ ನಾವು ಹೋಗ್ಬೋದಿತ್ತು ಮೇಲೆ. ಯಾಕಂದರೆ ನಾನು ಒಂದು ಸಲ ಅಲ್ಲ 2-3 ಸಲ ಹೋಗಿದ್ದೀನಿ ಸಾಗರ್ ಬ್ರೋ ಟ್ರೈಡೆಂಟ್ ಇಟ್ಕೊಂಡು. ನಾನು ಟ್ರೈಡೆಂಟೇ ಕಲೆಕ್ಟ್ ಮಾಡಿಲ್ಲ, ಯಾಕಂದರೆ ನಾನು SMP ಅಲ್ಲಿ ಅಷ್ಟೊಂದು ನೋಡಲ್ಲ, ಅದಕ್ಕೋಸ್ಕರ ಮುಂದೆ ಕಲೆಕ್ಟ್ ಮಾಡ್ತೀನಿ. ಅದಕ್ಕೂ ಒಂದು ವೀಡಿಯೋ ಮಾಡಾಕ್ತೀನಿ ಬೇಕಿದ್ರೆ. ಸದ್ಯಕ್ಕೆ ನೋಡ್ಬೋದು, ಇವಾಗ ನಾನು ಪ್ರಿಸನ್ಗೆ ಹೋಗ್ತೀನಿ. ನಾನು ಪ್ರಿಸನ್ ಕಟ್ಟಿದ್ನಲ್ಲ ಅಲ್ಲಿಗೆ ಹೋಗ್ತೀನಿ. ಈ ಪ್ರಿಸನ್ ಮಾಡೋಕ್ಕೆ ಆಲ್ಮೋಸ್ಟ್ ಅಲ್ಲಿ ಒಂದು ದಿನ ಏನೋ ಹಿಡೀತು ಗೈಸ್. ಎಲ್ಲ ಕಲೆಕ್ಟ್ ಮಾಡಬೇಕಿತ್ತು ಐಟಮ್ಸು ಎಲ್ಲ. ಸ್ವಲ್ಪ ಪ್ರಿಸನ್ ಮಾಡಿದೆ. ಇದು ಕೂಡ ಸ್ಟೋರಿ ಲೈನ್ ಯೂಸ್ ಆಗುತ್ತೆ ಸಾಗರ್ ಬ್ರೋ ಚಾನಲಲ್ಲಿ, ಅದಕ್ಕೋಸ್ಕರನೇ ಮಾಡಿರೋಂಥ ಸ್ಪೆಷಲ್ ಪ್ರಿಸನ್ ಇದು. ಸದ್ಯಕ್ಕೆ ಯಾವ ವೀಡಿಯೋನೂ ಕೂಡ ಮಾಡಿಲ್ಲ ಈ ಪ್ರಿಸನ್ನ, ನಾನೇ ಓನ್ ಕ್ರಿಯೇಟಿವಿಟಿಯಲ್ಲಿ ಮಾಡಿರೋದು. ಚೆಸ್ಟಲ್ಲಿ ನೋಡ್ಬೋದು ಏನೇನೋ ಐಟಮ್ಸ್ ಹಾಕಿಟ್ಟವ್ರೆ ಇವರೇನೆ. ಸದ್ಯಕ್ಕೆ ನಾನು ಕೂಡ ಒಂದು ಐಟಮ್ಸ್ ಹಾಕಿ ಇಟ್ಟಿದ್ದೀನಿ ಚೆಸ್ಟಲ್ಲಿ ಹಿಂದಿಗಡೆ, ಅಂದರೆ ಅಲ್ಲಿ ಮೆಟೀರಿಯಲ್ಸ್ಗಳಿದೆ, ಈ ಪ್ರಿಸನ್ ಮಾಡೋ ಮೆಟೀರಿಯಲ್ಸ್ಗಳು. ಸದ್ಯಕ್ಕೆ ನೋಡ್ಬೋದು ನಾನು ಸಿಂಪಲ್ಲು ಏನೇನು ಯೂಸ್ ಮಾಡಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಈ ಪ್ರಿಸನ್ ಮಾಡೋಕ್ಕೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ನೆದರ್ ಬ್ರಿಕ್ ಯೂಸ್ ಮಾಡಿದ್ದೀನಿ, ಜೊತೆಗೆ ಐರನ್ ಬಾರ್ಸು, ಆಮೇಲೆ ಹಂಗೆ ಸ್ವಲ್ಪ ಬ್ಲಾಕ್ಸ್ ಯೂಸ್ ಮಾಡಿದ್ದೀನಿ, ಆಪ್ಸಿಡಿಯನ್ ಅದನ್ನೆಲ್ಲ ಸಾಗರ್ ಬ್ರೋನೇ ಹಾಕಿರೋದು. ಚೂರು ಹೇಳ್ಬೇಕಂದ್ರೆ ಆಪ್ಸಿಡಿಯನ್ನು ಕೊಟ್ಟಿದ್ದೆ ಅವರೇ. ನನ್ನ ಹತ್ರ ಅವಾಗ ಡೈಮಂಡ್ ಪಿಕ್ಯಾಕ್ಸ್ ಎಲ್ಲ ಇತ್ತು, ಆದರೆ ಹೇಳಿದ್ನಲ್ಲ ನಿಮಗೆ ಫುಡ್ ಇರಲಿಲ್ಲ ನನ್ನ ಹತ್ರ. ಸೊ ರೂಫ್ ಟಾಪಲ್ಲೇ ಪ್ಲೇಯರ್ಸ್ ಹತ್ತೋಗ್ಬೇಕಾಗಿದ್ದು ಬಂತು, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನೋಡ್ಬೋದು ಇಲ್ಲೂ ಕೂಡ ಒಂದು ಟ್ರ್ಯಾಪ್ ಮಾಡಿದ್ದೀನಿ. ಏನು ಟ್ರ್ಯಾಪ್ ಅಂತ ತೋರಿಸ್ತೀನಿ ನೋಡಿ. ನೋಡ್ಬೋದು ಇಲ್ಲಿ ಲಾವಾ ಹಾಕಿದ್ದೀನಿ, ಜೊತೆಗೆ ನೋಡ್ಬೋದು ಮ್ಯಾಗ್ಮಾ ಕ್ಯೂಬ್ ಕೂಡ ಹಾಕಿದ್ದೀನಿ. ಯಾಕಂದರೆ ಇಲ್ಲಿ ನೋಡ್ಬೋದು ಇವಾಗ ಈ ಪ್ರಿಸನ್ ನಾನು I-Safety ಅಲ್ಲಿ ಮಾಡಿರೋದು, ಆಪ್ಸಿಡಿಯನ್ ಪ್ರಿಸನ್ ಬೇರೆ. ಏನು ಈ ಪ್ರಿಸನ್ ಸ್ಪೆಷಾಲಿಟಿ ಅಂದರೆ ಲಾವಾನೇ ಹೇಳ್ಬೇಕಂದ್ರೆ. ಏನಕ್ಕೆ ನಾನು ಲಾವಾ ಟ್ರ್ಯಾಪ್ ಸ್ಪೆಷಲ್ ಅಂತ ಹೇಳ್ತೀನಿ ಅಂತ ನಿಮ್ಗೆ ಡೌಟ್ ಇರ್ಬೋದು. ಮುಂದೆ ಸ್ಟೋರಿ ಲೈನಲ್ಲಿ ಬರುತ್ತೆ ನೋಡಿ SSD ಬ್ರೋ ಚಾನಲಲ್ಲಿ, ಅಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ನಾನು ಅಷ್ಟು ಒತ್ತು ಹೇಳ್ತೀನಿ ನಾನು ಲಾವಾ ಟ್ರ್ಯಾಪ್ ತುಂಬ ಸ್ಪೆಷಲ್ ಅಂತ. ಸದ್ಯಕ್ಕೆ ಇವಾಗ ಬೇರೆ ಬಿಲ್ಡ್ಸ್ ಕಡೆಗೂ ಹೋಗೋಣ ಬನ್ನಿ ಗೈಸ್. ಇವಾಗ ನಿಮಗೆ ಫಾರ್ಮ್ಸ್ಗಳು ತೋರಿಸ್ತೀನಿ, ಎಲ್ಲ ಸಾಗರ್ ಬ್ರೋ ಮಾಡಿರೋಂಥ ಫಾರ್ಮು, ನಾನಂತೂ ಮಾಡಿಲ್ಲ, ಒಂದೇ ಪ್ರಿಸನ್ ಮಾಡಿರೋ. ಸದ್ಯಕ್ಕೆ ಮುಂದೆ ಮಾಡ್ತೀನಿ ಫಾರ್ಮ್ಗಳು ನಾನು ಕೂಡ. ಸದ್ಯಕ್ಕೆ ನೋಡ್ಬೋದು ಇಲ್ಲೇನೋ ಬ್ಯಾಂಬೂ ಫಾರ್ಮ್ ಮಾಡೋರೆ. ಇಲ್ಲಿ ಬ್ಯಾಂಬೂಗಳನ್ನ ತೊಗೊಂಬಂದು ರೈಟ್ ಸೈಡಲ್ಲಿ ಅಲ್ಲೂ ಕೂಡ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಮುಂಚೆ ನೋಡ್ಬೋದು ಇಲ್ಲಿ ಮೇಲೆಲ್ಲ ನೋಡ್ಬೋದು ಬ್ಲಾಕ್ಸ್ಗಳು ಹಾಕೋರೆ, ಬೇಜಾನು ಡರ್ಟ್ ಬ್ಲಾಕ್ಗಳು. ಏನೋ ದೊಡ್ಡ ಬಿಲ್ಡೇ ಮಾಡ್ತಾವ್ರು ಇಲ್ಲಿ ಸಾಗರ್ ಬ್ರೋರು, ಏನು ಮಾಡ್ತಾರಂತ ನಂಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ನೋಡ್ಬೋದು ಗೈಸ್, ಇಲ್ಲಿ ನೋಡ್ಬೋದು ಬ್ಯಾಂಬೂ ಫಾರ್ಮ್ ಇದೆ. ಅಲ್ಲಿಂದ ನಾವು ಬ್ಯಾಂಬೂನ ತೊಗೊಂಡು ನೋಡ್ಬೋದು ಸ್ಕ್ಯಾಫ್ ಫೋಲ್ಡಿಂಗ್ ಎಲ್ಲ ಮಾಡ್ಕೊಬೋದು. ಅದಾದಮೇಲೆ ನೋಡ್ಬೋದು ಇಲ್ಲಿ ಸ್ವಲ್ಪ ಗೇಮ್ ಗ್ಲಿಚ್ ಆಯಿತು. ಜೊತೆಗೆ ಇಲ್ಲಿ ಮುಂದೆ ನೋಡ್ಬೋದು ಐರನ್ ಫಾರ್ಮ್ ಮಾಡೋರೆ. ಆದರೆ ಸದ್ಯಕ್ಕೆ ಐರನ್ ಫಾರ್ಮ್ ಅಷ್ಟೊಂದು ವರ್ಕ್ ಆಗ್ತಿಲ್ಲ ಗೈಸ್. ಯಾಕೆ ಅಂತ ನೀವು ಕೇಳ್ಬೋದು. ಯಾಕಂದರೆ ನಾವು ಹೇಳ್ದಂಗೆ ಯಾವಾಗಲೇ ಮೊಬೈಲಲ್ಲೂ ಕೂಡ ಆಡ್ತೀವಿ, ಜೊತೆಗೆ ಜಾವಲ್ಲೂ ಕೂಡ ಕನೆಕ್ಟ್ ಮಾಡಿಕ್ಕಿದ್ದೀವಿ PC ಪ್ಲಸ್ ಮೊಬೈಲು. ಇದನ್ನು ಸ್ವಲ್ಪ ಫಿಕ್ಸ್ ಮಾಡಬೇಕು. ನಾನು ಕೂಡ ಸ್ವಲ್ಪ ಐರನ್ ತೊಗೊಂಡೆ, ಯಾಕಂದರೆ ನನಗೆ ಬೇಕಿತ್ತು, ಅದಕ್ಕೋಸ್ಕರ. ಸದ್ಯಕ್ಕೆ ಐರನ್ಗಳು ಬರ್ತಿಲ್ಲ ಅಷ್ಟೇ, ಅದೊಂದೇ ಸಮಸ್ಯೆ ಇರೋದು. ಅದು ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಸಾಗರ್ ಬ್ರೋ ಅವರೇ ಮಾಡಿರೋದು, ಅವರೇ ಮಾಡ್ತೀನಿ ಅಂದವ್ರೆ. ಸದ್ಯಕ್ಕೆ ನೋಡ್ಬೋದು ಇಲ್ಲೂ ನೋಡ್ಬೋದು ಶುಗರ್ ಕೇನ್ ಫಾರ್ಮ್ ಮಾಡೋರೆ ಸಾಗರ್ ಬ್ರೋ ಅವರು. ಈ ಶುಗರ್ ಕೇನ್ ಫಾರ್ಮ್ನ ಆಟೋಮೆಟಿಕ್ ಫಾರ್ಮಾಗಿ ಮಾಡಿರೋದಿಲ್ಲ, ಇದನ್ನು ಕೂಡ ಸಾಗರ್ ಬ್ರೋ ಅವರೇ ಮಾಡಿರೋದು. ನಾನು ಹೇಳ್ದಂಗೆ ಸಾಗರ್ ಬ್ರೋ ಅವರೇ ತುಂಬ ಬಿಲ್ಡ್ಸ್ ಮಾಡಿರೋದು ಇದರಲ್ಲಿ. ಅದು ಬಿಟ್ಟರೆ ಪ್ರದೀಪ್ ಬ್ರೋ ಅವರು ಕೂಡ ಮಾಡೋರೆ, ಆದರೆ ಅವ್ರು 2-3 ಬಿಲ್ಡ್ ಮಾಡೋರೇನೋ. ಸಾಗರ್ ಬ್ರೋ ಬೇಜಾನ್ ಫಾರ್ಮ್ ಬಿಲ್ಡ್ಗಳೆಲ್ಲ ಮಾಡೋರೆ. ಮೇಲಲ್ಲಿ XP ಫಾರ್ಮ್ ನೋಡಿದ್ರಲ್ಲ, ಅದನ್ನು ಕೂಡ ಸಾಗರ್ ಬ್ರೋನೇ ಮಾಡಿರೋದು. ಸದ್ಯಕ್ಕೆ ನೋಡ್ಬೋದು ಆಟೋಮೆಟಿಕ್ಕಾಗಿ ಹೋಗ್ತಿರೋದು ಇದು, ಅಂದರೆ ಆಟೋಮೆಟಿಕ್ ಫಾರ್ಮ್ ಇದು ಶುಗರ್ ಕೇನ್ದು. ಸದ್ಯಕ್ಕೆ ಇವಾಗ ಮೇಲೆ ಹೋಗೋಣ. ಏನೋ ಕಲೆಕ್ಟ್ ಆಗ್ತಿದೆ ಶುಗರ್ ಕೇನ್, ನನಗೆ ನ್ಯೂಸ್
ಯೂಸ್ ಇಲ್ಲ ಸದ್ಯಕ್ಕೆ, ಅದಕ್ಕೋಸ್ಕರ ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇಳ್ದು ತೋರಿಸಿದ್ದು. ನೋಡ್ಬೋದು ಇಲ್ಲೂ ಕೂಡ ಇಳ್ದು ತೋರಿಸ್ತೀನಿ ತಡೀರಿ ಎಷ್ಟು ಕಲೆಕ್ಟ್ ಆಗಿದೆ ಅಂತ ಚೆಸ್ಟಲ್ಲಿ. ಓಕೆ ನೋಡ್ಬೋದು ಇನ್ನು ಕಲೆಕ್ಟ್ ಆಗ್ತಿದೆ ಚೆಸ್ಟಲ್ಲಿ ಬೇಜಾನು. ಓಕೆ ಈ ಫಾರ್ಮ್ ವರ್ಕಿಂಗಲ್ಲಿದೆ ಸದ್ಯಕ್ಕೆ. SMP ಟೂರ್ ಇಷ್ಟೇ ಗೈಸ್, ನನ್ನ ಪ್ರಕಾರ ಎಲ್ಲ ತೋರಿಸಿ ನಿಮಗೆ SMP ಏನೇನಿದೆಯೋ ಅಂತ. ಸ್ವಲ್ಪ ಫಾರ್ಮ್ಸ್ ತೋರಿಸಿಲ್ಲ ಅಷ್ಟೇ. ಅಂದರೆ ಸಾಗರ್ ಬ್ರೋ ಅವರು ಇನ್ನೂ ಬೇಜಾನ್ ಫಾರ್ಮ್ ಕೂಡ ಮಾಡೋರೆ ಗೈಸ್ ಈ SMPಯಲ್ಲಿ. ನಾನು 4 ಫಾರ್ಮ್ ಏನೋ ಮಾಡೋರೆ ಸಾಗರ್ ಬ್ರೋ ಅವರು. XP ಫಾರ್ಮು ಕೂಡ ನಿಮಗೆ ತೋರಿಸಿಲ್ಲ, ಇಟ್ಸ್ ಓಕೆ, ಅದನ್ನು ಕೂಡ ತೋರಿಸ್ತೀನಿ ಮುಂದೆ ಬರೋ ವೀಡಿಯೋಸಲ್ಲಿ ಟ್ರೇಡೆಂಟ್ ತೊಗೊಂಡ್ಮೇಲೆ. ಅದಾದಮೇಲೆ ನಿಮ್ಗಿನ್ನ ನಾನು 3 ಫಾರ್ಮ್ ತೋರಿಸಿಲ್ಲ, ಎಂಡರ್ ಗಾರ್ಡಿಯನ್ ಫಾರ್ಮು ಮತ್ತು ಇನ್ನೊಂದು ಪಿಗ್ಲಿನ್ XP ಫಾರ್ಮ್ ತೋರಿಸ್ಬೇಕು ನೆದರ್ ರೂಫ್ ಟಾಪಲ್ಲಿ. ಆಮೇಲೆ ಪೋರ್ಚಾಕ್ ಫಾರ್ಮ್ ಒಂದು ಮಾಡೋರೆ, ಅದು ಕೂಡ ನೆದರ್ ರೂಫ್ ಟಾಪಲ್ಲೇ ಇರೋದು. ಸೊ ಅದಕ್ಕೆ ಅದ್ರ ಕೋಆರ್ಡಿನೇಟ್ಸ್ ಗೊತ್ತಿಲ್ಲ, ಕೊಡ್ತಿದ್ರೆ ನಾನು ಪಕ್ಕ ನಿಮಗೆ ತೋರಿಸ್ತಿದ್ದೆ. ಮುಂದೆ ಬರೋ ವೀಡಿಯೋಸಲ್ಲಿ ತೋರಿಸ್ತೀನಿ ಆ ಫಾರ್ಮ್ಸು ಕೂಡ. ಆಲ್ರೈಟ್ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿರಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಇನ್ನೂ ಬೇಜಾನ್ ಬರುತ್ತೆ ಈ ಚಾನಲಲ್ಲಿ. ಸೊ ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನ ಮರಿಬೇಡಿ, ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ದು ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಫಾಲೋ ಮಾಡೋದನ್ನ ಮರಿಬೇಡಿ. ಜೊತೆಗೆ ಡಿಸ್ಕಾರ್ಡ್ ಲಿಂಕ್ ಕೂಡ ಇದೆ, ಹೋಗಿ ಜಾಯಿನ್ ಕೂಡ ಆಗ್ಬೋದು ನೀವು ಡಿಸ್ಕಾರ್ಡಲ್ಲಿ. ಅದ್ರ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಹೇಳ್ದಂಗೆ ರಾಜು ಬ್ರೋದು ಮತ್ತು SSG ಗೇಮಿಂಗ್ ಅವ್ರದ್ದು ಮತ್ತು ಹಣ್ಗಿ ಗೇಮರ್ ಬ್ರೋದು ಕೂಡ ನಿಮಗೆ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಅವ್ರ ಚಾನಲ್ನು ಕೂಡ ಸೈಕ್ ಗೇಮಿಂಗ್ ವೀಡಿಯೋಸ್ಗಳು ಮಾಡ್ತಾರೆ. ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ. ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಅಂತ ಹೇಳಿ. ಟೇಕ್ ಕೇರ್, ಬಾಯ್ ಬಾಯ್. ಹೊಡೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್ ಬಾಯ್ ಗಾಯ್ಸ್.